ಒಂದ್ ಕಡೆ ಶಿಕ್ಷಕರು ಹಾಗೆ ಪದವೀಧರ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗಿನ ಪರಿಷತ್ ಚುನಾವಣೆ ಕಾವು, ಮತ್ತೊಂದು ಕಡೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಬಹಳ ಕಸರತ್ತು ನಡೀತಾ ಇತ್ತು. ಅದರಂತೆ ಇದೀಗ ಪರಿಷತ್ ಚುನಾವಣೆಗೆ ಕೈ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗಿದೆ. 7 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಕೆ ಅವಕಾಶ ಇದೆ. ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂತಂದ್ರೆ 19 ಶಾಸಕರ ಬೆಂಬಲ ಬೇಕು. ಅದರಂತೆ ಕಾಂಗ್ರೆಸ್ ಸದ್ಯ 136 ಸ್ಥಾನಗಳನ್ನ ವಿಧಾನಸಭೆಯಲ್ಲಿ ಹೊಂದಿರುವಂತಹ ಕಾರಣಕ್ಕಾಗಿ ವಿಧಾನ ಪರಿಷತ್ಗೆ 7 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಅನಂತರಲ್ಲಿ ಮತ್ತೆ ಬಿಜೆಪಿ ಹೋದ್ರಲ್ಲ, ಸೊ ಅವರಿಗೆ ಕಾಂಗ್ರೆಸ್ MLC ಮಾಡಿತ್ತಲ್ವಾ, ಅದೊಂದು ಸ್ಥಾನ ತೆರವಾಗುತ್ತೆ. ಸೊ ಅದನ್ನು ಸೇರಿನೇ ಈಗ ಅಭ್ಯರ್ಥಿಗಳ ಹೆಸರು ಪ್ರಕಟ ಆಗಿದೆ. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ಟಿಕೆಟ್ ನೀಡಲಾಗಿದೆ. ಸಚಿವ NS ಬೋಸರಾಜು ಅವರಿಗೆ ಟಿಕೆಟ್ ನೀಡಲಾಗಿದೆ. ಐವಾನ್ ಡಿಸೋಜಾ, ಕೆ ಗೋವಿಂದರಾಜು, ವಸಂತ್ ಕುಮಾರ್, ಜಗದೇವ್ ಗುತ್ತೇದಾರ್, ಬಸನಗೌಡ ಬಾದರ್ಲಿ ಮತ್ತೆ ಬಿಲ್ಕಿಸ್ ಬಾನು ಅಂತ ಹೇಳಿ ಶಿವಮೊಗ್ಗದವರು ಅನ್ನೋಂಥದ್ದು ಗೊತ್ತಾಯ್ತು. ಅವರಿಗೂ ಕೂಡ ಈಗ ಪರಿಷತ್ ಟಿಕೆಟ್ ಘೋಷಣೆ ಆಗಿದೆ. ಬಸನಗೌಡ ಬಾದರ್ಲಿಗೂ ಕೂಡ ಈಗ ಟಿಕೆಟ್ ಅನ್ನ ನೀಡಲಾಗಿರುವಂಥದ್ದು. ಪರಿಷತ್ ಉಪಚುನಾವಣೆಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಅಂದ್ರೆ ಶೆಟ್ಟರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದಂತಹ ಸ್ಥಾನಕ್ಕೆ ಬಸನಗೌಡ ಬಾದರ್ಲಿ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಅದರಂತೆ ಈ ಬಾರಿ ನಾವು ನೋಡ್ತಾ ಇದ್ದೀವಿ, ಎಲ್ಲೂ ಕೂಡ ಇಲ್ಲಿ ಸ್ಪರ್ಧಿಸಿ ಸೋತಂತವರಿಗೆಲ್ಲ ಮಣೆ ಹಾಕುವಂತ ಕೆಲಸ ಈ ಬಾರಿ, ಅಂದ್ರೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋತಂತವ್ರಿಗೆ ಮಣೆ ಹಾಕಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು ಅನ್ನೋದನ್ನ ಕೇಳ್ಪಟ್ಟಿದ್ವಿ. ಅದರಂತೆ ಬಹಳ ಮಂದಿ ಮಾಜಿ ಶಾಸಕರುಗಳೆಲ್ಲ ಬಹಳ ಪ್ರಯತ್ನವನ್ನ ಪಟ್ಟಿದ್ರು. ಅದರಂತೆ ಈಗ ನಾವು ನೋಡ್ತಾ ಇದ್ವಿ, ಕಾಂಗ್ರೆಸ್ನ ಕಾರ್ಯಕರ್ತರು ಅಥವಾ ಕೆಲ ನಾಯಕರುಗಳಿಗೆ ಮಣೆ ಹಾಕಲಾಗಿದೆ. ಯತೀಂದ್ರ ಸಿದ್ದರಾಮಯ್ಯನವರು ಅವರು ಮಾತ್ರ ಏನಾಗಿತ್ತು ಅಂದ್ರೆ ಅವ್ರನ್ನ ಸ್ಪರ್ಧಿಸಿ ಸೋತಿದ್ದಂಥದ್ದಲ್ಲ, ತಮ್ಮ ಕ್ಷೇತ್ರವನ್ನ ತಂದೆಗೆ ಬಿಟ್ಕೊಟ್ಟಿದ್ರು. ಆ ಕಾರಣಕ್ಕಾಗಿ ವರುಣ ಬಿಟ್ಕೊಟ್ಟಿದ್ದಂಥ ಕಾರಣಕ್ಕಾಗಿ ಅವರಿಗೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮಣೆ ಹಾಕಲಾಗಿದೆ. ಮತ್ತೆ ಜಗದೇವ್ ಗುತ್ತೇದಾರ್, ಐವಾನ್ ಡಿಸೋಜಾ, ವಸಂತ್ ಕುಮಾರ್, ಅದಾದ ನಂತರದಲ್ಲಿ ಬಿಲ್ಕಿಸ್ ಬಾನು ಅಂತ ಹೇಳಿ ಅವರಿಗೆ, ಜೊತೆಗೆ ಕೆ ಗೋವಿಂದರಾಜು ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಹೌದು, ಬಹಳ ಮಂದಿ ಈ ಹಿಂದೆ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಸೋತಂತವರು ಪ್ರಮುಖರು ಅವರು ಕೂಡ ಬಹಳ ಲಾಬಿ ನಡೆಸಿದ್ರು ಅನ್ನುವಂಥದ್ದೆಲ್ಲ ಮಾತಿತ್ತು. ಸೊ ಹೈಕಮಾಂಡ್ ಒಂದ್ ಮಾತನ್ನ ಬಹಳ ಕಟ್ಟುನಿಟ್ಟಾಗಿ ಹೇಳಿತ್ತು, ಅದು ವಿಧಾನಸಭೆಗೆ ಸ್ಪರ್ಧಿಸಿ ಸೋತಂತವರಿಗೆ ಟಿಕೆಟ್ ಕೊಡೋದು ಬೇಡ, ಉಳಿದಂತ ನಾಯಕರಿಗೆ ಕೊಡೋದು. ಬಹುಶಃ ಅದೇ ಆಧಾರದಲ್ಲಿ ಕೊಡಲಾಗಿದೆ ಅಂತ ಕಾಣಿಸುತ್ತೆ. ಯಾವ ಮಾನದಂಡದ ಮೇಲೆ ಈಗ ಟಿಕೆಟ್ ಘೋಷಣೆ ಆಗಿರುವಂತದ್ದು? ಕೆಲ ಅಚ್ಚರಿಯ ಹೆಸರನ್ನ ಕೂಡ ನಾವು ಕೇಳ್ಪಟ್ವಿ, ಬಿಲ್ಕಿಸ್ ಬಾನು ಅಂತೇಳಿ ಏನೋ ಶಿವಮೊಗ್ಗದವರು ಅನ್ನೋಂತ ಕೇಳ್ಪಡ್ತಾ ಇದ್ವಿ. ಯಾವ ಮಾನದಂಡದ ಮೇಲೆ ಟಿಕೆಟ್ ಘೋಷಣೆ ಆಗಿದೆ ಪ್ರಸನ್ನ? ಮಲ್ತೇಶ್, ಕಾಂಗ್ರೆಸ್ಗೆ 7 ಸ್ಥಾನಗಳಿಗೆ ನಡೆಯುವಂಥ ಈ ಒಂದು ವಿಧಾನ ಪರಿಷತ್ಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಂಥದ್ದು ಅಷ್ಟು ಸುಲಭ ಸಾಧ್ಯದ ತುತ್ತಾಗಿರಲಿಲ್ಲ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಾಗಿತ್ತು. ಸುಮಾರು 100ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ರು. ಸಣ್ಣ ಸಣ್ಣ ಕಮ್ಯುನಿಟಿಗಳನ್ನ ಪರಿಗಣಿಸಬೇಕು ಅನ್ನುವಂಥ ಒತ್ತಡಗಳಿತ್ತು. ಮತ್ತು ವಿಧಾನಸಭೆಯಲ್ಲಿ ಟಿಕೆಟ್ ಸಿಕ್ಕಂಥವರು, ಸಿಗದೇ ಇರುವಂಥವರು ಅವರೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ರು. ನಿಗಮ ಮಂಡಳಿಯಲ್ಲಿ ಸ್ಥಾನ ಸಿಗದೇ ಇರುವಂಥವರ ಲಾಬಿ ಕೂಡ ಜೋರಾಗಿ ನಡೆದಿತ್ತು. ಈ ಎಲ್ಲ ಸವಾಲುಗಳ ಮಧ್ಯೆ, ಒತ್ತಡಗಳ ಮಧ್ಯೆ ಕೊನೆಗೂ ಕೂಡ 7 ಹೆಸರುಗಳನ್ನು ಅಂತಿಮವಾಗಿ ಘೋಷಣೆಯನ್ನು ಮಾಡಲಾಗಿದೆ. ಜಗದೀಶ್ ಶೆಟ್ಟರ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೂ ಕೂಡ ಇದೀಗ ಮುಂಚಿತವಾಗಿಯೇ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡುವ ಮೂಲಕ ಒಟ್ಟು 8 ಅಭ್ಯರ್ಥಿಗಳ ಹೆಸರನ್ನು ಇದೀಗ AICC ನಾಯಕರು ಘೋಷಣೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ 2 ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಜೊತೆಗೆ ಸಣ್ಣ ಸಣ್ಣ ಕಮ್ಯುನಿಟಿಗಳನ್ನ ಪರಿಗಣಿಸಬೇಕು ಅಂತ ಬಂದಾಗ ಹಿಂದುಳಿದ ವರ್ಗಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ. NS ಬೋಸರಾಜು ಅವರನ್ನ ಸಚಿವರಾಗಿ ಮುಂದುವರಿಸುವಂತಹ ಒಂದು ಅನಿವಾರ್ಯತೆಯ ಕಾರಣಕ್ಕೋಸ್ಕರ ಅವ್ರನ್ನ ಎಲ್ಲೋ ಒಂದು ಕಡೆ ಕೈ ಬಿಡಬೇಕು ಅನ್ನುವಂತಹ ಒಂದಷ್ಟು ಚರ್ಚೆಗಳ ನಡುವೆಯೂ ಕೂಡ ಬೋಸರಾಜು ಅವರು ಹೈಕಮಾಂಡ್ ನಾಯಕರ ಮನಗೆದ್ದು ಟಿಕೆಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಮತ್ತು ಬಹುತೇಕ ಸಚಿವ ಸ್ಥಾನವೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಮುಂದುವರಿಯುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಹಿಂದೆ ವರ್ಣ ಕ್ಷೇತ್ರವನ್ನ ಸಿದ್ದರಾಮಯ್ಯನವರಿಗೋಸ್ಕರ ತ್ಯಾಗ ಮಾಡಿದ ಕಾರಣಕ್ಕೋಸ್ಕರ ಅವತ್ತೇ ಹೈಕಮಾಂಡ್ ನಾಯಕರು ಭರವಸೆಯನ್ನು ಕೊಟ್ಟಿದ್ರು ಎನ್ನಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಯತೀಂದ್ರ ಸಿದ್ದರಾಮಯ್ಯನವರನ್ನ ಆಯ್ಕೆ ಮಾಡಲಾಗಿದೆ. ಇದರಲ್ಲಿ ಅಚ್ಚರಿ ಅನ್ನುವಂತಹ ಹೆಸರು ಮತ್ತು ಕೊನೆ ಕ್ಷಣದಲ್ಲಿ ಸೇರ್ಪಡೆಯಾದಂತಹ ಹೆಸರು ಬಿಲ್ಕಿಸ್ ಬಾನು ಅವರದ್ದು. ಸದ್ಯ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರಿಗೆ ಈ ಮೂಲಕವಾದರೂ ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನುವಂಥ ಒಂದು ಒತ್ತಡದ ಮಧ್ಯೆ ಅಲ್ಲಿ ಮೊಹಮ್ಮದ್ ತಮಟಗಾರ್ ಅವರ ಹೆಸರಿತ್ತು. ಅದರ ಬದಲು ಮಹಿಳೆಯ ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನುವಂಥ ಒತ್ತಡ ಇದ್ದಂತಹ ಹಿನ್ನೆಲೆಯಲ್ಲಿ SC ಮಹಿಳೆಗೆ ಕೊಡಬಹುದು ಅನ್ನುವಂಥ ಚರ್ಚೆಗಳು ಜೋರಾಗಿ ನಡೆದಿತ್ತು. ಅದರ ಮಧ್ಯೆ ಇದೀಗ ಅಲ್ಪಸಂಖ್ಯಾತ ಮಹಿಳೆಗೆ ಬಿಲ್ಕಿಸ್ ಬಾನು ಅವರಿಗೆ ಟಿಕೆಟ್ ಅನ್ನು ಕೊಡುವ ಮೂಲಕ ಆ ಒಂದು ಸ್ಥಾನವನ್ನು ಕೂಡ ಕಾಂಗ್ರೆಸ್ ಭರ್ತಿ ಮಾಡಿಕೊಂಡಿದೆ. ಈ ಮೂಲಕ ಇದ್ದಂತಹ ದೊಡ್ಡ ದೊಡ್ಡ ಸವಾಲುಗಳ ನಡುವೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪೂರ್ಣ ಮಟ್ಟದಲ್ಲಿ ಸಮಾಧಾನಗೊಳ್ಳುವಂತ ರೀತಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಮಾಡಿದೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಂತಹ ಆಕಾಂಕ್ಷಿಗಳೆಲ್ಲರೂ ಕೂಡ ಈ
ರೀತಿ ಪರಿಗಣನೆಯ ಮಟ್ಟದಲ್ಲಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಕೆಲವರನ್ನ ಮಾತ್ರ ಹತ್ತಿರಕ್ಕೆ ಸೇರಿಸ್ಕೋತಾರೆ ಅನ್ನುವಂತ ಒಂದಷ್ಟು ಬೇಸರವನ್ನ ಸಹಜವಾಗಿಯೇ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಅದು ದೊಡ್ಡ ಮಟ್ಟಿಗಿನ ಬೇಸರವಾಗಿ ಹೊರಗೆ ಬರಬಹುದು. ಪಕ್ಷದ ಕಾರ್ಯಕ್ಕೆ ದುಡಿದಂತವರು, ಪಕ್ಷ ಸಂಘಟನೆಗೆ ಕೆಲಸ ಮಾಡಿದಂತವರು, ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ತಮ್ಮನ್ನು ತಾವು ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡವರನ್ನ ಎಲ್ಲೋ ಒಂದ್ ಕಡೆ ಪರಿಗಣಿಸಿಲ್ಲ ಅನ್ನುವಂತಹ ದೊಡ್ಡ ಮಟ್ಟಿಗಿನ ಕೂಗು ಶುರುವಾಗುವಂತ ಸಾಧ್ಯತೆ ಕೂಡ ಇದೆ. ಆದ್ರೆ ಈಗ ಘೋಷಣೆ ಆಗಿರುವಂತಹ ಎಲ್ಲ ಹೆಸರುಗಳು ಕೂಡ ನಾಳೆ ನಾಮಪತ್ರವನ್ನು ಸಲ್ಲಿಸುತ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಸಭೆ ಕೂಡ ಪ್ರಾರಂಭವಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬರುವಂತಹ ಈ ಸಭೆಯಲ್ಲಿ ಎಲ್ಲ ಅಭ್ಯರ್ಥಿಗಳು ಕೂಡ ಈಗ 8 ಮಂದಿ ಏನು ಘೋಷಣೆಯಾಗಿದೆ ಅವರು ಕೂಡ ಹಾಜರಿರ್ತಾರೆ. ನಾಳೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ನಡೆಯಲಿಕ್ಕಿದೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ.